ಈಗ ನೀವು ಸಿಂಗರ್ ಆಗೋದ್ರಿಂದ ಹಾಡು ಆಡಿಸದೆ ಬಿಡೋದಕ್ಕಾಗಲ್ಲ. ಅಮೃತ್ ಅವ್ರಿಗೋಸ್ಕರ ಹಾಗೆ ರಚ್ಚು ಮ್ಯಾಮ್ಗೋಸ್ಕರ ಒಂದು ಹಾಡು ಹಾಡೋದಿರುತ್ತೆ. ಹ್ಮ್ ಯಾವ್ದು ಹಾಡೋದು? ಓಕೆ. ಸುಮ್ಮನೆ ಹೀಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದನೆ, ಜೀವವೇ ಹೋಗಲಿ ನೀನಿರೇ ತೋಳಲಿ, ಯುಗಗಳೇ ಸಾಗಲಿ ನಿನ್ನ ಜೊತೆಯಲ್ಲಿ ಬದುಕಲು ಜನಿಸುವೆ ಮರಳಿ. ಸುಮ್ಮನೆ ಹೇಗೆ ನಿನ್ನನೆ ನೋಡುತ್ತಾ ಪ್ರೇಮಿಯಾದೆನೆ. ನೀವ್ ಆಡ್ತೀರಾ ಸುನಿಲ್ಗೋಸ್ಕರ? ಹಾಡ್ತಾರೆ ಇವ್ರು, ಆಡ್ಸಿ. ಪಾಪ ನಮ್ ತಿಲಕ್ ಅವ್ರ ಬ್ಯಾಗ್ ಎತ್ಕೊಂಡು ಮಗುನ್ ಎತ್ಕೊಂಡು ಹಾ ಆದಲ್ಲಿ ಯಾವ್ದೋ ಒಂದು ಹಾಡು. ಸಡನ್ ಆಗಿ ಗ್ಯಾಪ್ ನೋನೇ ಬರ್ತಿಲ್ಲ. ನೀವ್ ಹಂಗ ಯೋಚನೆ ಮಾಡಿದ್ರೆ ಮೇಲಿಂದ ದಬ 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 ಅಂತ ಬೀಳುತ್ತೆ ಮಳೆ. ಎಲ್ಲಿ ಅದು ಅಂತ ಯಾವ್ದು ಹೇಳಿ? ನೀನೇ ಹೇಳು ಬೇಗ, ಹೇಳು ಬೇಗ. ಇರು, ಹಿಂಗೆ ಮಾಡೋದು ಅವ್ನು. ಹೇಳು ಹೇಳು ಅಂತ ಯಾವ್ದಾದ್ರು ವಿಷಯ ತಕೊಂಡು ಹೇಳು ಹೇಳು ಅಂತ ಎಲ್ಲಿಂದ ಹೇಳೋದು? ಇರು ಅಂತ ಅಲ್ಲಿಗೆ ಜಗಳ ಸ್ಟಾರ್ಟ್ ಆಗ್ಬಿಡುತ್ತೆ. ಕೂರು. ಸರಿ ನೋಡಿ, ಇವ್ರ ಪ್ರಶ್ನೆ ಉತ್ತರ ಕೊಡಿ. ನನ್ನೇ ಪ್ರೀತಿ ಮಾಡು ಅಂತ ಹೇಳಿ ಕೊಟ್ಟು ಯಾರು? ಇದೇನೋ ನನ್ನ ನೋಟ, ಇದೇನೋ ಪ್ರೀತಿ ಆಟ, ಅದಲ್ಲಿ ಅಂತ ನಾನು ನಿನ್ನ ಹೇಗೆ ಹುಡುಕಲಿ? ಪ್ರೀತಿ ಅಂತ ಪ್ರಾಣ ತಿನ್ನೋ ಪ್ರೇಮಿ ನೀನು ಯಾರು? ಸೂಪರ್, ಇಬ್ರು ತುಂಬಾ ಚೆನ್ನಾಗಿ ಆಡಿದ್ರಿ. ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ಇದೆ, ಯಾಕಂತಂದ್ರೆ ಒಬ್ಬರನ್ನೊಬ್ರು ಅರ್ಥ ಮಾಡ್ಕೊಳ್ಳುವಂತದ್ದು. ನಿಮ್ಗೆ ನೆಕ್ಸ್ಟ್ ನೀವು ಹೇಳ್ತಾ ಇದ್ರಿ ಮುಂದೆ ಬರುವಂತ ಹುಡುಗಿನ ಯಾವ ರೀತಿ ನೋಡ್ಕೋಬೇಕು ಅನ್ನೋ ಒಂದಷ್ಟು ವಿಚಾರಗಳನ್ನ ತಿಳ್ಕೊಂಡೆ. ಒಂದ್ ಸ್ಮಾಲ್ ರ್ಯಾಪಿಡ್ ಫೈರ್ ತರಾನೆ. ಇಬ್ರಲ್ಲಿ ಫಸ್ಟ್ ಕೋಪ ಬರೋದು ಯಾರಿಗೆ? ಸಾರಿ ಹೇಳೋದು ಯಾರು? ನಾನು ಆಕ್ಚುಲಿ ಇಬ್ರು ತುಂಬಾ ಇಲ್ಲ, ಬೇಗ ಫಸ್ಟ್ ಇವ್ರೇ ಹೇಳ್ತಾರೆ. ಜಾಸ್ತಿ ಕೋಪ ಬರೋದು ಇವರಿಗೆ, ಸಾರಿ ಹೇಳೋದು ಇವರೇ. ಜಾಸ್ತಿ ತಿನ್ನೋದು ಯಾರು? ತುಂಬಾ ಇರಿಟೇಟಿಂಗ್ ಅನ್ನೋಂತ. ಇರಿಟೇಟಿಂಗ್ ಇಲ್ಲ, ಅದು ನಮ್ಮ ಮಧ್ಯೆ ಯಾವತ್ತೂ ಅನ್ಸಿಲ್ಲ. ಇರಿಟೇಟಿಂಗ್ ಅಂತ ಪದನೇ ಬಂದಿಲ್ಲ. ಯಾವತ್ತಾದ್ರೂ ಬೈದಿದ್ದು ತುಂಬಾ ಜಾಸ್ತಿ ಫಸ್ಟ್ ಬೈಯೋದು? ಇಲ್ಲ, ಬೈಯೋದೇ ಇಲ್ಲಲ್ಲ. ಅಲ್ಲ ಬೈತೀವಿ, ಯಾಕೆ ಬೈಯಲ್ಲ? ನಮ್ಮ ಯಾರು ಬೈಯಲ್ಲ. ಬೈಯೋದಂದ್ರೆ ಅವ್ರು ಏನು ಅದಲ್ಲ ಅದಲ್ಲ ಅಲ್ಲ, ಆ ಬೇಗ ಅಲ್ಲ. ಏಯ್ ಎಲ್ಲಿದ್ಯಾ, ಏನ್ ಮಾಡ್ತಿದ್ಯಾ, ಕಾಮನ್ ಸೆನ್ಸ್ ಇಲ್ಲ ಅದು. ಆತರ ಇವನೇ ಫಸ್ಟ್. ನಾನು ಓಕೆ. ಈಗ ನೆಕ್ಸ್ಟ್ ಏನ್ ಮಾಡ್ಬೇಕು ಅಂತಿದ್ರ ಈಗ? ಯಾಕಂದ್ರೆ ಇಷ್ಟು ದಿನ ಜಡ್ಜಸ್ ಇದ್ರು, ಭರ್ಜರಿ ಬ್ಯಾಚಲರ್ಸ್ ಇದ್ರು, ನಿಮ್ಮ ಕೋ ಸ್ಟಾರ್ಸ್ ಎಲ್ಲ ಇದ್ರು, ಕೊಲೀಗ್ಸ್ ಎಲ್ಲ ಇದ್ರು. ಸೊ ನೆಕ್ಸ್ಟ್ ಮುಗಿದ್ಮೇಲೆ ಎಷ್ಟು ಮಿಸ್ ಮಾಡ್ಕೊಳ್ತೀರಾ ಭರ್ಜರಿ ಬ್ಯಾಚಲರ್ ಶೋನ? ಆಲ್ರೆಡಿ ತುಂಬಾ ಮಿಸ್ ಮಾಡ್ಕೊಂತ ಇದೀವಿ. ಲೈಫ್ ಟೈಮ್ ಮೆಮೊರೇಬಲ್ ಆಗಿರುವಂತ ಶೋ ಇದು. ಯಾವತ್ತೇ ನಾವು ಯೂಟ್ಯೂಬ್ ಅಲ್ಲಿ ಅಥವಾ ಎಲ್ಲೇ ಗೂಗಲ್ ಅಲ್ಲಿ ತೆಗೆದ್ರು ಮತ್ತೆ ನಮ್ ನೆನಪುಗಳು ನಮ್ಗೆ ಎಷ್ಟು ನಾವು ಮುಂದೆ ದೊಡ್ಡವರಾದ್ರೂ ವಯಸ್ಸಾದ್ರೂ ಕಾಡುವಂತ ಇದೊಂದು ಶೋ. ಅದೇ ಮುಂದೆ ಇನ್ನೂ ತುಂಬಾ ಲೈಫ್ ಇದೆ, ತುಂಬಾ ಆಲ್ರೆಡಿ ಮಿಸ್ ಮಾಡ್ಕೊಂತಿದೀವಿ. ತುಂಬಾ ಅಂದ್ರೆ ತುಂಬಾ ಮಿಸ್ ಮಾಡ್ಕೊಂತಿದೀವಿ. ಈ ಲೈಫ್ ಇದೆ ಎಲ್ಲ ತುಂಬಾ. ಈಗ ನನಗೆ ಸಿಂಗಿಂಗು, ಮ್ಯೂಸಿಕ್, ಲಿರಿಕ್ಸ್ ಬರೆಯೋದಂತ ಇದೆ, ಏಮ್ಗಳಿದೆ. ಸ್ವಲ್ಪ ಇಂಡಿಪೆಂಡೆಂಟ್ ಸಾಂಗ್ಸ್ಗಳು, ಆಲ್ಬಮ್ ಸಾಂಗ್ಸ್ಗಳು ದೊಡ್ಡ ಮಟ್ಟದಲ್ಲಿ ಮಾಡ್ಬೇಕು ಅಂತ ನನ್ನ ಡ್ರೀಮ್ ಇದೆ. ಸೊ ಅದನ್ನೆಲ್ಲ ಮಾಡ್ಬೇಕು. ಸೊ ಅವಳಿಗೆ ಒಳ್ಳೆ ಟೈಮ್ ಇವಾಗ. ಅವಳಿಗೂ ಅವಕಾಶಗಳು ಬರ್ತಿದೆ, ಸಿನಿಮಾದು, ಆಲ್ಬಮ್ ಸಾಂಗ್ಸ್ದು. ಸೊ ಇಬ್ಬರು ಕೆಲಸದಲ್ಲೂ ಬಿಸಿ ಆಗ್ಬೇಕಂತ ಅನ್ಕೊಂಡಿದ್ದೀವಿ. ನೆಕ್ಸ್ಟ್ ಅಮೃತ ಅವ್ರಿಗೋಸ್ಕರನೇ ಯಾವ್ದಾದ್ರು ಒಂದು ಸಾಂಗ್ ಅನ್ನ ಬರೆಯೋದಾಗಿರ್ಬೋದು, ಕಂಪೋಸ್ ಮಾಡೋದಾಗಿರ್ಬೋದು ಪ್ಲಾನ್ಸ್ ಏನಾದ್ರು? ತುಂಬಾ ಬರ್ದಿದ್ದೀನಿ, ಸಾಂಗ್ಸ್ ತುಂಬಾ ಬರ್ದಿದ್ದೀನಿ, ತುಂಬಾ ಹಾಡಿದೀನಿ. ಇನ್ ಮುಂದೆ ಯಾವ್ದಾದ್ರು ಬರ್ದ್ರು ಆ ವಿಷಯಗಳಲ್ಲಿ ಇವಳು ಇರ್ತಾಳೆ. ಯಾಕಂದ್ರೆ ಏನೇ ನಾವು ಬರಿತೀವಿ, ಏನೇ ಹಾಡ್ತೀವಿ ಅಂದ್ರು ನಮ್ಮ ಅನುಭವಗಳನ್ನೇ ನಾವು ಬರೆಯೋದು. ಯಾವತ್ತು ಬರವಣಿಗೆ ಅದು ನಾನು ಅಷ್ಟು ಬರವಣಿಗೆ ಬಗ್ಗೆ ಮಾತಾಡೋಷ್ಟು ದೊಡ್ಡವನಲ್ಲ. ನಾನು ಬರಿತೀನಿ, ಸ್ವಲ್ಪ ನನಗೆ ಹೇಗ್ ಬೇಕು ನಾನು ಹಂಗ್ ಬರ್ಕೊಂತೀನಿ. ಬಟ್ ನಮ್ಗೆ ಆಗಿರೋ ಅನುಭವಗಳನ್ನೇ ನಮ್ಮ ಮನಸ್ಸಲ್ಲಿ ಆ ತಲೆಯಲ್ಲಿ ಬರೋದು, ಇಲ್ಲಾಂದ್ರೆ ಎಲ್ಲಿಂದ ಬರುತ್ತೆ. ಸೊ ಖಂಡಿತ ಎಲ್ಲದ್ರಲ್ಲೂ ಇದ್ದೇ ಇರ್ತದೆ.
ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.